ಈಗ ಈ ಸೆಲ್ಫಿಗಳಿರ್ಬೋದು, ಹೊಗಳಿಕೆಗಳಿರ್ಬೋದು, ಅದೇ ನನ್ನ ಜೀವನ ಅಂತ ನಾವು ಅನ್ಕೋತೀವಿ. ಅದು ನನ್ನ ವೃತ್ತಿ, ಅದು ನನ್ನ ಜೀವನ ಅಲ್ಲ. ನನ್ನ ಜೀವನ ಏನು, ನನ್ನ ತಂದೆ ತಾಯಿ, ನನ್ನ ಹೆಂಡತಿ ಮಕ್ಕಳು, ಊಟ ತಿಂಡಿ, ಐ ಆಮ್ ಏಬಲ್ ಟು ಎಫರ್ಡ್, ಅದು ಜೀವನ. ಜನ ಅಂತಾರೆ ಸೋಷಿಯಲ್ ಇನ್ಫ್ಲೂಯೆನ್ಸಿಂಗ್ ಇಂದ ಐ ಹ್ಯಾವ್ ಅರ್ನ್ಡ್ ಲಾಟ್ ಆಫ್ ಮನಿ. ನೀವು 10 ವರ್ಷದಲ್ಲಿ You ಸಂಪಾದಿಸದೇ ಇರೋದು ಐ ಹ್ಯಾವ್ ಅರ್ನ್ಡ್ ಇನ್ 1 ಇಯರ್ ಅಂತ. they are having a lot of clarity in their minds. Just analyze those social influencers who have earned a lot of money or having longevity. They are very clear. Their social influencing is different. Their personal life is different. Once you mix personal and professional life ಅನ್ನು ಮಿಕ್ಸ್ ಮಾಡಿದಾಗ ಐ ಥಿಂಕ್ that's a very dangerous trend. ನೀವೇನೋ ಒಂದು ಪೋಸ್ಟ್ ಮಾಡ್ತೀರಾ, ಅದಕ್ಕೆ ಲೈಕ್ ಕೊಡ್ತಾರೆ. ಇಫ್ ಯು ಕೀಪ್ ಆನ್ ಪೋಸ್ಟಿಂಗ್, ಆಫ್ಟರ್ ಸಮ್ ಟೈಮ್ ದೇ ವಿಲ್ ಫೀಲ್ ಲೈಕ್ ಕೊಡಬೇಕಲ್ಲಪ್ಪ, ಯು ಗಾಟ್ ಇಟ್. ಸೊ ಆ ಕಾರಣದಿಂದ ಏನಾಗುತ್ತೆ, ವಿ ಗೆಟ್ ಕ್ಯಾರಿಡ್ ಅವೇ. ನಾನು ಮಾಡ್ತಾ ಇರೋದೆಲ್ಲ ಸರಿ ಇದೆ, ಇಷ್ಟೊಂದು ಲೈಕ್ಸ್ ಬಂತು. ಅದು ಮೋಸ್ಟ್ ಆಫ್ ದ ಥಿಂಗ್ಸ್ ಆರ್ ನಾಟ್ ಟ್ರೂ. ಈ ತಾತ್ಕಾಲಿಕ ವಿಷಯಗಳಿಗೆ ಹೊಗಳಿಕೆ ಇರ್ಬೋದು, ಯು ನೀಡ್ ಟು ಆಲ್ವೇಸ್ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಬೇಕು. ಇದು ಎಷ್ಟು ನಿಜ, ನನಗೆ ಬಂದಿರುವಂಥ ಹೊಗಳಿಕೆ ಎಷ್ಟು ನಿಜ, ಇಸ್ ಇಟ್ ಓನ್ಲಿ ಫ್ಲಾಟ್ರಿ, ಯಾರು ಯಾರು, ಇಸ್ ಇಟ್ ಓನ್ಲಿ ಫ್ಲಾಟ್ರಿ, ಈ ಥರ.